ಹೃದಯ ಕಮಲವಿಲ್ಲದವರಲಿ ಹೃದಯ ಕಮಲವಿಲ್ಲದವರಲಿ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಎಂಬುಗೊಂಡ ಮಲ್ಲಿಕಾರ್ಜುನ ಹೇಳ ಶ್ರೀಗಂಧಾಕ್ಷತೆಯನೊಲ್ಲಯ್ಯ ಮಂಜು ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ ಮೃಗಗಳಿಗೆ ಹಂಚಿದೊಡೆಯಂತಯ್ಯ ಸಮುದ್ರದ ನಡೆಯಲೊಂದು ಮನೆಯ ಸರ್ವ ಸಮಾಜಗಳಿಗೂ ಸರ್ವ ಧರ್ಮಕ್ಕೂ ಅನ್ವಯ ಆಗ್ತಕ್ಕಂಥದ್ದು. ನಾವು ನೀವೆಲ್ಲರೂ ಅವರ ವಚನಗಳನ್ನು ಪಾಲಿಸಬೇಕು. ಅವರ ಸಮಾಜದಲ್ಲಿ ಸಮಾಜದ ಸೇವೆಗೆ ಅವರು ತಮ್ಮನ್ನು ಮುಡುಪಾಗಿಟ್ಕೊಂಡು ವಚನದ ಮುಖ್ಯನ ಸಮಾಜವನ್ನು ಕಟ್ತಕ್ಕಂಥ, ಸಮಾಜದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆ ತರಲಿಕ್ಕೆ ಏನು ಪ್ರಯತ್ನ ಮಾಡಿದರೂ ಅದು ಯಾವತ್ತೂ ಸಹ ಸುಸ್ಥಿತವಾಗಿರ್ತದೆ. ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತ ಭಾವಿಸ್ತಾ ಎಲ್ಲರೂ ಸಹ ಮತ್ತು ತಾಲೂಕು ಆಡಳಿತದಿಂದ ಒಂದು ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ಆಚರಣೆಯನ್ನು ಮಾಡಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಿ ಬಂದಿರತಕ್ಕಂಥ ತಮ್ಮೆಲ್ಲರೂ ಎಲ್ಲ ಮುಖಂಡರುಗಳಿರ್ಬೋದು, ವಿಶೇಷವಾಗಿ ಮಹಿಳಾ ಬಂಧುಗಳು ಗೌರವಾನ್ವಿತವಾಗಿ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಈ ಕ್ಷೇತ್ರದ ಸೇವಕನಾಗಿ ನಿಮಗೆಲ್ಲ ಇವತ್ತಿನ ತಾಲೂಕು ಆಫೀಸು ದಂಡಾಧಿಕಾರಿಗಳು ಮತ್ತು MLA ಅವರ ಸಮ್ಮುಖದಲ್ಲಿ ಇವತ್ತು ಅಕ್ಕಮಹಾದೇವಿ ಜಯಂತಿ ಆಚರಣೆ ಮಾಡಿದ್ದೀವಿ. 875ನೇ ಅಕ್ಕಮಹಾದೇವಿ ಜಯಂತಿ ಆಚರಣೆ ಮಾಡಿದ್ದೀವಿ. ಮತ್ತು ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಎಲ್ಲ ನಮ್ಮ ಸಮುದಾಯ ಮತ್ತು ಎಲ್ಲ ನಮ್ಮ ಸಮುದಾಯ ಅನ್ನೋದಕ್ಕಿಂತ ಎಲ್ಲರೂ ಇದಕ್ಕೆ ಬರೀ ಅವರು ಅದು ಜಾತಿ ಭೇದ ಏನೂ ಇಲ್ಲ. ಹಂಗಾಗಿ ಎಲ್ಲ ಸಮುದಾಯದವರು ಬಂದಿದ್ರು. ಅದರೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರು ಜಿಲ್ಲಾಧ್ಯಕ್ಷರು, ತಾಲ್ಲೂಕು ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಫುಲ್ಲು ಕಮಿಟಿಯವರೆಲ್ಲ ಬಂದಿದ್ರು. ಮತ್ತು ನಮ್ಮ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲರೂ ಸಹ ಒಟ್ಟಿಗೆ ಸೇರಿದ್ವಿ. ಇವತ್ತು ನಮ್ಮ ಮಹಿಳೆಯವರು, ನಮ್ಮ ಹೆಣ್ಣುಮಕ್ಕಳು ಇವತ್ತು ಬೇಗ 2-3 ಕಡೆ ಕಾರ್ಯಕ್ರಮ ಇದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮಂಜುಳಾ ಸುರೇಶು ಮತ್ತು ವೇದಾವತಿ ಮಂಜುನಾಥು, ಪೂರ್ಣಿಮಾ ಸುಗ್ರಾಜು ಎಲ್ಲ, ವಸಂತ, ನೀಲಮ್ಮ, ಮಂಜುಳಾ, ಸುಮಾ ಎಲ್ಲ ಹೆಣ್ಣುಮಕ್ಕಳು ಸಹ ನಾವು ಸೇರ್ಕೊಂಡಿದ್ದೀವಿ. ಶೀಲಾ ಬಂದವ್ರೆ ಎಲ್ಲರೂ. ನಾವು ಇನ್ನೂ ಎಲ್ಲ ಹೋಗಿದ್ದಾರೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಬಸವನದೇವರ ಮಠದಲ್ಲಿ ಇವತ್ತು ಮತ್ತೆ ಮುಂದಿನ ನಮ್ಮ ಮಂಜುಳಾ ಸುರೇಶ್ ಎಲ್ಲ ವರದಿ ಡೀಟೇಲ್ ಆಗಿ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮ ಬಸವನದೇವರ ಮಠದಲ್ಲಿದೆ. ಎಲ್ಲರೂ ಬರಬೇಕು. ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ದಯಮಾಡಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನೆಲಮಂಗಲದಲ್ಲಿ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಬರಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಅಕ್ಕಮಹಾದೇವಿ ಜಯಂತಿ 875ನೇ ಅಕ್ಕಮಹಾದೇವಿ ಜಯಂತಿ ತಾಲೂಕು ಆಡಳಿತ ಕಚೇರಿಯಿಂದ ಕೂಡ ಅದನ್ನು ಮಾಡಿದ್ದಾರೆ. ಎಲ್ಲ ಶಾಸಕರು, ಎಲ್ಲ ವರ್ಗದ ಜನಗಳು ಬಂದು ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಾವು ಕೂಡ ಬಂದಿದ್ದೀವಿ. ಮೊದಲಿಗೆ ನಾನು ಕದಳಿ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಮಂಜುಳಾ ಸುರೇಶ್. ಇವತ್ತು ಬಸವಣ್ಣ ದೇವರ ಮಠದಲ್ಲಿ ಅದ್ದೂರಿಯಾದ ಕಾರ್ಯಕ್ರಮ ನಮ್ಮ ಸಿದ್ಧಲಿಂಗ ಶ್ರೀಗಳ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಮಾಡ್ತಾ ಇದ್ದೀವಿ. 434ನೇ ವಚನಗಳನ್ನು ಸಂಪೂರ್ಣವಾಗಿ ಒಂದು ಬಾರಿ ಸ್ಟಾರ್ಟ್ ಮಾಡಿದ್ರೆ 434 ಒಟ್ಟಿಗೆ 20 ಜನ ಮಹಿಳೆಯರು ಕದಳಿ ವೇದಿಕೆಯವರು ಹೇಳುತ್ತಾ ಸಾರ್ವಜನಿಕರು, ಇಡೀ ನೆಲಮಂಗಲ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರು ಬಂದು ಇದರಲ್ಲಿ ಭಾಗವಹಿಸಬಹುದು. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಇದು ಮೊದಲನೆಯ ಬಾರಿ ಮಾಡ್ತಾ ಇರೋದು. ರಾಜ್ಯದಲ್ಲಿ ಯಾರು ಕೂಡ ಈ ರೀತಿ ವಚನ ಗಾಯನವನ್ನ ಮಾಡಿಲ್ಲ. ಆದ್ರಿಂದ ಇದನ್ನ ನಮ್ಮ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಅವರೇ ಕೂಡ ನಮ್ಗೆ ಇದನ್ನ 434 ವಚನಗಳು ಅಕ್ಕನವರೇ ಬರೆದಿರ್ತಕ್ಕಂಥ ವಚನಗಳು. ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ ಅನ್ನೋ ಒಂದು ರೀತಿ ಅವಳ ಏನು ನಮಗೆ ಆಧಾರ ಸ್ತಂಭವಾಗಿ ನಮಗೆ ವಚನಗಳ ಮೂಲಕ ಸಮಾಜವನ್ನ ತಿದ್ದಿ ತೀಡುವಂತ ಕೆಲಸವನ್ನ ಮಾಡಿದ್ದಾಳೆ. ಅದನ್ನೆಲ್ಲ ನಾವು ಹೆಣ್ಣು ಮಕ್ಕಳು ಮೈಗೂಡಿಸ್ಕೊಂಡು
ಅದೇ ರೀತಿ ನಾವು ಯಾವುದೇ ದಾರಿ ತಪ್ಪದೆ ಅವಳಿಗೆ ಗೌರವ ಕೊಡುವಂಥ ಕೆಲಸವನ್ನ ಈ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಚನ ಗಾಯನವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಪಾತ್ರ ಕೂಡ ಇದೆ. ಇಡೀ ನೆಲಮಂಗಲ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಬಂದು ಬಸವಣ್ಣ ದೇವರ ಮಠದಲ್ಲಿ ಭಾಗವಹಿಸಬೇಕು. ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ನಮ್ಮ ಸಿದ್ಧಲಿಂಗ ಸ್ವಾಮೀಜಿಗಳು ಇರ್ತಾರೆ. ಹಾಗೆ ನಮ್ಮ ವಚನವನ್ನ ಹೇಳಿಕೊಟ್ಟಿರ್ತಕ್ಕಂಥ ಅರ್ಚನಾ ಕುಲಕರ್ಣಿ ಮೇಡಮ್ ಅವರು ಇರ್ತಾರೆ. ಇನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಎಲ್ಲರಲ್ಲೂ ವಿನಂತಿಯನ್ನ ಮಾಡ್ತೀನಿ.